ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾತ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ಈ ಲಂಕೆಯನ್ನು ವಿಶ್ವಕರ್ಮ ನಿರ್ಮಿಸಿದ್ದಾನೆ. ಬ್ರಹ್ಮನ ಆಜ್ಞೆಯಂತೆ ಈ ಲಂಕೆ ನಿರ್ಮಾಣ ಆಗಿದೆ. ಸುತ್ತಲೂ ದುರ್ಗಮವಾದಂಥ ಕೋಟೆಗಳು, ಅದರ ಸುತ್ತಲೂ ವಿಧ ವಿಧವಾದಂತಹ ಆಯುಧಗಳನ್ನು ಹಿಡಿದು ನಿಂತಿರುವಂಥ ರಾಕ್ಷಸರು. ಯಾರೂ ಈ ಕೋಟೆಗೆ, ಈ ಲಂಕೆಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದುರ್ಗಮವಾದಂತಹ ಕೋಟೆಯ ಸಮೀಪಕ್ಕೆ ಆಂಜನೇಯ ಸ್ವಾಮಿ ಬಂದು ನಿಂತಿದ್ದಾನೆ. ಅಲ್ಲಿ ದೇವತೆಗಳು ಹೋಗೋಕ್ಕಾಗೋದಿಲ್ಲ. ಅಷ್ಟೇ ಏಕೆ, ಗಾಳಿ ಸಹ ಈ ರಾಕ್ಷಸರ ಅನುಮತಿ ಇಲ್ಲದೆ ಪ್ರವೇಶಿಸೋಕ್ಕಾಗೋದೇ ಇಲ್ಲ. ಹೀಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಇಷ್ಟು ದುರ್ಗಮವಾದಂತಹ ಪ್ರದೇಶವನ್ನು ಹೇಗೆ ನಾವು ಪ್ರವೇಶ ಮಾಡೋದು ಅಂತ ಒಂದು ಕ್ಷಣ ಆಂಜನೇಯ ಯೋಚನೆ ಮಾಡ್ತಾನೆ. ತಕ್ಷಣ ರಾಮ ಲಕ್ಷ್ಮಣರಿಬ್ಬರ ಅಪ್ರತಿಮವಾದಂತಹ ಆ ಶೌರ್ಯ ನೆನಪಾಗುತ್ತೆ. ಅಯ್ಯೋ, ಆ ಶೌರ್ಯದ ಮುಂದೆ ಇದೆಲ್ಲ ತೃಣ ಸಮಾನ ಅಂತ ಹೇಳಿಬಿಟ್ಟು ಲಂಕೆಯನ್ನು ಪ್ರವೇಶ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ಒಂದು ವಿಚಿತ್ರವಾದಂತಹ ವಿರೂಪಳಾದಂತಹ ಒಬ್ಬ ರಾಕ್ಷಸಿ ಆ ಲಂಕಾ ದ್ವಾರದಲ್ಲಿ ನಿಂತಿದ್ದಾಳೆ. ಆಗ ಆ ದ್ವಾರದಲ್ಲೇ ಆಂಜನೇಯನನ್ನು ಆ ರಾಕ್ಷಸಿ ತಡೀತಾಳೆ. ಅವಳೇ ಲಂಕಿಣಿ ಅಂತ ರಾಕ್ಷಸಿ. ನೀನು ಯಾರು? ಯಾಕೆ ಇಲ್ಲಿಗೆ ಬಂದೆ? ಏನು ಕಾರಣ? ನನ್ನ ಅನುಮತಿ ಇಲ್ಲದೆ ನೀನು ಈ ಲಂಕಾ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾಳೆ. ಆಗ ಹನುಮಂತ ಅವಳ ಮುಂದೆ ಅವನ ಸ್ವರೂಪದಲ್ಲಿ ನಿಂತುಕೊಂಡು, ನಾನು ಒಬ್ಬ ವಾನರ, ನನಗೆ ಈ ಲಂಕೆ ನೋಡಬೇಕು ಅಂತ ಆಸೆ ಆಯಿತು. ಈ ಲಂಕೆ ತುಂಬ ಸುಂದರವಾದಂತಹ ಪಟ್ಟಣ ಅಂತ ಹೇಳಿದ್ರು. ಈ ಲಂಕೆಯೆಲ್ಲ ಸುತ್ತಾಡೋಣ ಅಂತ ಬಂದಿದ್ದೀನಿ ಅಷ್ಟೇ ಅಂತ ಬಹಳ ವಿನಯಪೂರ್ವಕವಾಗಿ ಹನುಮಂತ ಹೇಳ್ತಾನೆ. ಆಗ ಮತ್ತೆ ಆ ರಾಕ್ಷಸಿ ಹೇಳ್ತಾಳೆ, ಅದು ಸಾಧ್ಯ ಇಲ್ಲ. ನೀನು ನನ್ನ ಅನುಮತಿ ಇಲ್ಲದೆ ನೀನು ಪ್ರವೇಶ ಮಾಡೋದಕ್ಕಾಗೋದಿಲ್ಲ. ನೀನು ನನ್ನ ಜೊತೆ ಯುದ್ಧ ಮಾಡಬೇಕು, ಜಯಿಸಬೇಕು, ಆಗಲೇ ನೀನು ಈ ಲಂಕಾ ಪ್ರವೇಶ ಮಾಡಬಹುದು ಅಂತ ಲಂಕಿಣಿ ಹೇಳ್ತಾಳೆ. ಗಟ್ಟಿಯಾಗಿ ಕಿರ್ಚ್ಕೋತಾಳೆ. ಕಿರ್ಚ್ಕೊಂಡು ಒಂದು ಏಟು ಹನುಮಂತನಿಗೆ ಕೊಡ್ತಾಳೆ. ಇದರಿಂದ ಹನುಮಂತನಿಗೆ ತುಂಬ ಕೋಪ ಬಂದುಬಿಡ್ತು. ಅವಳನ್ನು ಅಪ್ಪಳಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ತಕ್ಷಣ ಆಕೆ ಸ್ತ್ರೀ ಅನ್ನುವಂತಹ ಒಂದು ನೆನಪು ಬಂದು ತನ್ನ ಎಡಗೈನ ಕಿರು ಬೆರಳಿನಿಂದ ಆ ಲಂಕಿಣಿಯನ್ನು ಹಾಗೇ ನೂಗ್ತಾನೆ. ಅಷ್ಟಕ್ಕೆ ಆ ರಾಕ್ಷಸಿ ಕೆಳಗೆ ಬಿದ್ದುಬಿಟ್ಲು, ಮೂರ್ಛಿತಲಾಗ್ಬಿಟ್ಲು. ಸ್ವಲ್ಪ ಸಮಯದ ನಂತರ ಮೂರ್ಛೆಯಿಂದ ಎದ್ದು ಹೇಳ್ತಾಳೆ, ವಾನರ ಶ್ರೇಷ್ಠ, ನಿನಗೆ ಮಂಗಳ ಆಗಲಿಪ್ಪ. ಹಿಂದೆ ನನಗೆ ಬ್ರಹ್ಮದೇವ ಹೇಳಿದ್ದ, ಯಾವಾಗ ಒಬ್ಬ ವಾನರ ಇಲ್ಲಿಗೆ ಬಂದು ನಿನ್ನನ್ನು ಹೊಡಿತಾನೋ ಆಗ ನೀನು ಬಲಹೀನಲಾಗ್ತೀಯೇ, ಆಗಲೇ ಲಂಕೆಗೆ ವಿನಾಶಕಾಲ ಪ್ರಾರಂಭ ಆಗತ್ತೆ ಅಂತ. ಅದರಂತೆ ಈಗಾಗಿದೆ. ಲಂಕೆಗೆ ವಿನಾಶಕಾಲ ಪ್ರಾರಂಭ ಆಯ್ತಪ್ಪ. ನೋಡು, ನೀನು ಹೋಗು, ನಿನ್ನ ಪ್ರಯತ್ನ ಎಲ್ಲ ಸಫಲ ಆಗಲಿ ಅಂತ ಹೇಳಿ ಬಾಗಿಲನ್ನು ತೆಗೆದು ಅವಳು ಹೊರಟೋಗ್ತಾಳೆ. ಆಂಜನೇಯ ಸ್ವಾಮಿ
ಆ ಬಾಗಿಲಿನಿಂದ ಹೋಗದೆ ಕೋಟೆಯನ್ನು ಹಾರಿ ರಾಮನನ್ನು ಧ್ಯಾನ ಮಾಡ್ತಾ ಆ ಲಂಕೆಯ ಒಳಕ್ಕೆ ಪ್ರವೇಶ ಮಾಡ್ತಾನೆ. ಆ ಲಂಕೆಯ ಒಳಗೆ ನಾನು ಮೊದಲೇ ಹೇಳಿದಂತೆ ಯಾರಿಗೂ ಪ್ರವೇಶ ಇಲ್ಲ. ಹೇಗೆ ಹೋಗೋದು, ಎಲ್ಲಿ ನೋಡೋದು ಅಂತ ಆಂಜನೇಯನಿಗೆ ಚಿಂತೆ ಆಗುತ್ತೆ. ಆಗ ಮೆಲ್ಲಿಗೆ ಒಂದೊಂದಾಗಿ ಮನೆಗಳನ್ನೆಲ್ಲ ನೋಡ್ಕೊಂಡು ಬರ್ತಾನೆ. ಅಲ್ಲೆಲ್ಲ ಸೀತೆ ಇದ್ದಾಳ ಅಂತ ಹುಡುಕ್ತಾ ಇದ್ದಾನೆ. ಮೊದಲು ಅವನು ಹೋಗಿದ್ದು ಪ್ರಹಸ್ತನ ಮನೆಗೆ, ಮಂತ್ರಿ ಅವನ ಮನೆಗೆ ಹೋಗ್ತಾನೆ. ಅಲ್ಲಿ ಎಲ್ಲ ಕಡೆ ಹುಡುಕ್ತಾನೆ. ಅಲ್ಲಿಂದ ಈ ರಾವಣನ ಮಂತ್ರಿಗಳಾದಂತಹ ಮಹಾಪಾರ್ಶ್ವ, ಮಹೋದರ, ಜಂಬುಮಾಲಿ, ಸುಮಾಲಿ, ನರಾಂತಕ, ಕುಂಭಕರ್ಣ, ವಿಭೀಷಣ ಇವರೆಲ್ಲರ ಗ್ರಹಗಳನ್ನು ಒಂದಾದ ಮೇಲೆ ಒಂದು ಹುಡುಕ್ತಾ ಹೋಗ್ತಾನೆ. ಎಲ್ಲೂ ಸೀತೆ ಕಾಣಲಿಲ್ಲ. ಹೀಗೇ ಹುಡುಕ್ತಾ ಇರುವಾಗ ರಾತ್ರಿ ಆಗಿಬಿಡ್ತು. ಎಲ್ಲ ಕಡೆ ಕತ್ತಲು ವ್ಯಾಪಿಸ್ತಾ ಬಂತು. ಆದರೆ ಇದ್ದಕ್ಕಿದ್ದಂತೆ ಆ ಚಂದ್ರನ ಸ್ಪರ್ಶ ಆಗಿ ಬೆಳದಿಂಗಳು ಕಾಣುತ್ತೆ. ಆ ಬೆಳಕಿನಲ್ಲಿ ಹುಡುಕಬಹುದು ಅಂತ ಅವನು ಹಾಗೇ ಆ ಚಂದ್ರನನ್ನು ನೋಡ್ತಾ ಇರ್ತಾನೆ. ಸೂರ್ಯ ವಂಶದಲ್ಲಿ ಹುಟ್ಟಿದಂಥ ರಾಮನಿಗೆ ಕೂಟಸ್ಥನಾದಂಥ ಅವನು ಸೂರ್ಯ. ಅದು ಸೂರ್ಯ ವಂಶ ಆಯಿತು. ಈಗ ರಾಮ ಕಾರ್ಯದಲ್ಲಿ ನೆರವಾಗುವುದರ ಮೂಲಕ ನಾನು ಪ್ರಸಿದ್ಧಿಯನ್ನು ಪಡೀತೀನಿ ಅಂತ ಅಂದ್ಕೊಂಡು ಚಂದ್ರ ತನ್ನ ಪ್ರಕಾಶಮಾನವಾದಂಥ ಕಿರಣಗಳನ್ನೆಲ್ಲ ಎಲ್ಲ ಕಡೆ ಹರಡ್ತಾನೆ. ಇದರಿಂದ ಆಂಜನೇಯ ಸ್ವಾಮಿಗೆ ಮುಂದೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಹೀಗೆ ಆ ಬೆಳದಿಂಗಲಿನಲ್ಲೇ ಆಂಜನೇಯ ಸ್ವಾಮಿ ಇಡೀ ಲಂಕೆಯ ಒಂದೊಂದು ಮನೆಯನ್ನು, ಒಂದೊಂದು ಉದ್ಯಾನವನವನ್ನು ಎಲ್ಲ ಕಡೆ ಹುಡುಕ್ತಾ ಹೋಗ್ತಾನೆ. ಎಲ್ಲೂ ಸೀತೆ ಸಿಕ್ಕಲಿಲ್ಲ. ಮತ್ತೆ ನಿರಾಸೆ ಆಯಿತು. ಮತ್ತೆ ರಾಮಧ್ಯಾನವನ್ನು ಮಾಡ್ತಾನೆ. ಹುಡುಕ್ತಾ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡ್ತಾನೆ. ಏನದು ಅದ್ಭುತವಾದಂಥ ಅಂತಃಪುರ. ಅಲ್ಲಿ ಒಂದು ಕಡೆಯಲ್ಲಿ ಪುಷ್ಪಕ ವಿಮಾನವನ್ನು ನೋಡ್ತಾನೆ. ವೈಡೂರ್ಯದಿಂದ ಕೂಡಿದಂತಹ ಆ ವಿಮಾನವನ್ನು ವಿಶ್ವಕರ್ಮ ತನ್ನ ಯೋಗ ಬಲದಿಂದ ನಿರ್ಮಿಸಿರುವಂಥದ್ದು. ಕುಬೇರನ ವಿಮಾನ ಅದು. ಕುಬೇರನನ್ನು ಓಡಿಸಿ ರಾವಣ ಈ ಪುಷ್ಪಕ ವಿಮಾನವನ್ನು ತನ್ನದಾಗಿಸ್ಕೊಂಡ. ಇದೊಂದು ರೀತಿ ವಿಚಿತ್ರ ರೀತಿಯಲ್ಲಿರುವಂಥ ಪುಷ್ಪಕ ವಿಮಾನ. ಇದರಲ್ಲಿ ಹಾರಗಳೆಲ್ಲ ಇರುತ್ತೆ, ರತ್ನ ಸ್ತಂಭಗಳೆಲ್ಲ ಇರುತ್ತೆ, ಸ್ವರ್ಣ ವೇದಿಕೆಗಳಿರುತ್ತೆ, ವಿಚಿತ್ರವಾದಂತಹ ಅಲಂಕಾರಗಳಿಂದ ಶೋಭಿತ ಆಗಿರುತ್ತೆ. ಇದು ಅತ್ಯಂತ ಶೋಭಾಯಮಾನವಾದಂತಹ ಗುಹೆಯಂತೆ ಇದೆ. ಇದು ಒಂದು ರೀತಿಯ ವೈಶಿಷ್ಟ್ಯಪೂರ್ಣವಾದಂಥದ್ದು. ಇಂತಹ ಪುಷ್ಪಕ ವಿಮಾನವನ್ನು ಹನುಮಂತ ಪ್ರವೇಶ ಮಾಡ್ತಾನೆ. ಅದನ್ನೆಲ್ಲ ನೋಡ್ತಾನೆ. ಅಲ್ಲಿಂದ ಮುಂದೆ ಹೋಗಿ ನೋಡಿದ್ರೆ ಅದು ರಾವಣನ ಅಂತಃಪುರ. ವಿಶಾಲವಾದಂತಹ ಗೃಹಗಳು, ನಾನಾ ವಿಧವಾದಂಥ ಆಸನಗಳು, ವಿವಿಧ ಶಾಲೆಗಳು, ಅದರಲ್ಲಿ ಪಾನಶಾಲೆ, ಪಾಕಶಾಲೆ, ವ್ಯಾಯಾಮ ಶಾಲೆ, ಶಯನಗೃಹ, ಭೋಜನ ಶಾಲೆ, 1, 2, 10 ಹೀಗೆ ವಿವಿಧ ರೀತಿಯ ಎಲ್ಲ ವಿಧವಾದಂತಹ ಶಾಲೆಗಳನ್ನೆಲ್ಲ ಅಲ್ಲಿ ನೋಡ್ತಾನೆ. ಅದು ರಾವಣನ ಅಂತಃಪುರ. ಅಲ್ಲೆಲ್ಲಾದರೂ ಸೀತೆ ಇದ್ದಾಳ ಅಂತ ಮತ್ತೊಮ್ಮೆ ಎಲ್ಲ ಕಡೆ ನೋಡ್ತಾನೆ. ಅಲ್ಲಿ ಅನೇಕ ಜನ ಸ್ತ್ರೀಯರೆಲ್ಲ ಮಲಗಿರ್ತಾರೆ. ಅವರೆಲ್ಲ ದೇವಸ್ತ್ರೀಗಳು, ಅಪ್ಸರೆ, ಗಂಧರ್ವಿಯರು, ಯಕ್ಷಿಯರು, ನಾಗಕನ್ನಿಕೆಯರು, ಹೀಗೆ ಎಲ್ಲ ವಿಧವಾದಂತಹ ದೇವತೆಗಳೆಲ್ಲ ಅಲ್ಲಿರ್ತಾರೆ. ಅವರೆಲ್ಲ ಬೇರೆ ಬೇರೆ ವರ್ಣದಿಂದ ಕೂಡಿರ್ತಾರೆ. ಇವರೆಲ್ಲರಿಂದ ರಾವಣನ ಅಂತಃಪುರ ಶೋಭಾಯಮಾನವಾಗಿದೆ. ನಾನಾ ಜಾತಿಯ ವೃಕ್ಷಗಳಿಂದ ಶೋಭಿಸುವ ವನದಂತಿದೆ ಅದು. ನಾನಾ ಜಾತಿಯ, ನಾನಾ ರೀತಿಯ ಸ್ತ್ರೀಯರಿಂದ ರಾವಣನ ಸ್ತ್ರೀವನ ಅದು ಶೋಭಾಯಮಾನವಾಗಿದೆ. ಇದನ್ನೆಲ್ಲ ಹನುಮಂತ ವಿವರವಾಗಿ ನೋಡ್ಕೊಂಡು ಬಂದ. ಆದರೆ ಇದೆಲ್ಲ ಅವನ ಮನಸ್ಸಿಗೆ ಹೋಗಲೇ ಇಲ್ಲ, ಅವನ ಬುದ್ಧಿಗೂ ಇದೆಲ್ಲ ಹೋಗಲಿಲ್ಲ. ಸುಮ್ಮನೆ ನೋಡಿಕೊಂಡು ಬಂದ. ಅವನ ದೃಷ್ಟಿಯೆಲ್ಲ ಸೀತಾ ದರ್ಶನದ ಕಡೆ ಇತ್ತು. ಸೀತೆಯನ್ನು ಹುಡುಕ್ತಾ ಇದ್ದ. ಅಂತಹ ಸೀತಾಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಹೋಗ್ತಾನೆ. ಮುಂದಿನ ರಾಮಕಥೆ ನಾಳೆ. ಲೋಕಾಃ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.
ಶ್ರೀರಾಮ ರಾಮ ಗುಣ ಸೀಮಾ